Welcome to all. I am Shalini. So now the concept is transfer. So transfer ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋಗೋಣ. ಟ್ರಾನ್ಸ್ಫರ್ ಏನಕ್ಕೆ ಮಾಡ್ತಾರೆ, ಏನೇನು ಟೈಪ್ಸ್ ಆಫ್ ಟ್ರಾನ್ಸ್ಫರ್ಸ್ ಇದೆ, ರೀಸನ್ ಏನದು, ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಟ್ರಾನ್ಸ್ಫರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಎ ಟ್ರಾನ್ಸ್ಫರ್ ಹ್ಯಾಸ್ ಟು ಬಿ ವ್ಯೂಡ್ as a change in assignment in which an employee moves from one job to another in the same level of hierarchy, requiring similar skills, involving approximately same level of the responsibility, same status and same level of pay. A transfer does not imply any ascending or descending changes in status or responsibility. So in simple words, horizontal movement of an employee ಟು ಅನದರ್ ಜಾಬ್ ಅಟ್ ದಿ ಸೇಮ್ ಲೆವೆಲ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಒಂದು ಜಾಬಿಂದ ಅನದರ್ ಜಾಬ್ಗೆ ಮೂಮೆಂಟ್ ಆಗೋ ಒಂದು ಪ್ರೋಸೆಸ್ಸನ್ನು ನಾವು ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಇಲ್ಲಿ ಏನು ಹೇಳ್ತಿದ್ದಾರೆ, ಒನ್ ಜಾಬ್ ಟು ಅನದರ್ ಜಾಬ್ ನೀವು ಮೂವ್ ಆದ್ರೂ ಲೆವೆಲ್ ಹೇಗಿರುತ್ತೆ, ಸೇಮ್ ಲೆವೆಲ್ ಇರುತ್ತೆ, ಯಾವುದೇ ಅಪ್ಗ್ರೇಡೇಷನ್ ಇರೋದಿಲ್ಲ, ಡಿಸೆಂಡಿಂಗು ಇರೋಲ್ಲ, ಅಸೆಂಡಿಂಗ್ ಪ್ರಮೋಷನ್ ಕೂಡ ಇಲ್ಲಿ ಪ್ರಮೋಷನ್ ಆಗಲಿ ಡಿಮೋಷನ್ ಆಗಲಿ ಇರೋದಿಲ್ಲ, ಸೇಮ್ ಲೆವೆಲ್ ಆಫ್ ಹೈರಾರ್ಕಿಯಲ್ಲಿ. ಸೊ ಈ ಒಂದು ಪ್ರೋಸೆಸ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿರೋ ಅಂಥ ಜಾಬ್ಸ್ಗೂ ಕೂಡ ಸಿಮಿಲರ್ ಸ್ಕಿಲ್ಸ್ ಇರೋ ಅಂಥ ನೆಸೆಸಿಟಿ ಇರುತ್ತೆ. ಜೊತೆಗೆ ರೆಸ್ಪಾನ್ಸಿಬಿಲಿಟಿ, ಸ್ಕಿಲ್ಸ್, ನಾಲೆಡ್ಜ್ ಆಲ್ಮೋಸ್ಟ್ ಸೇಮ್ ಲೆವೆಲ್ ಆಫ್ ಸೇಮ್ ಲೆವೆಲ್ ಇರುತ್ತೆ. ಜೊತೆಗೆ ಪೇ ಲೆವೆಲ್ ಕೂಡ ಸೇಮ್ ಲೆವೆಲೇ ಇರುತ್ತೆ. ಅಂದರೆ ಸ್ಯಾಲ್ರಿ ಏನು ಅಂತ ಚೇಂಜಸ್ ಕೂಡ ಆಗೋದಿಲ್ಲ. ಯಾವಾಗ ಚೇಂಜಸ್ ಆಗುತ್ತೆ, ಟರ್ಮ್ಸ್ ಏನು ಅನ್ನೋದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಜೊತೆಗೆ ಇನ್ನು ಸಿಂಪಲ್ ವರ್ಡ್ಸಲ್ಲಿ ಏನು ಹೇಳಿದ್ದಾರೆ, ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಆನ್ ಎಂಪ್ಲಾಯಿ ಟು ಅನದರ್ ಜಾಬ್ ಅಟ್ ದಿ ಸೇಮ್ ಲೆವೆಲ್. ಸೊ ಸೇಮ್ ಲೆವೆಲಲ್ಲಿ ಒಂದು ಎಂಪ್ಲಾಯಿ ಅನದರ್ ಜಾಬ್ಗೆ ಮೂವ್ಮೆಂಟ್ ಆದರೆ ಅಥವಾ ಹಾರಿಜಾಂಟಲ್ ಮೂವ್ಮೆಂಟ್ ಆದರೆ ಅದನ್ನೇ ನಾವು ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಪರ್ಪಸ್ ಆಫ್ ಟ್ರಾನ್ಸ್ಫರ್, ಏನಕ್ಕೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಟು ಮೀಟ್ ದಿ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್. ಇನ್ ಕೇಸ್ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್ ಇದ್ದಂಗೆ ಟ್ರಾನ್ಸ್ಫರ್ನ ಮಾಡ್ತಾರೆ. ಏನು ಆ ಥರ ಸಿಚುವೇಶನ್ಸ್ ಏನಾದರೂ ಅರೈಸ್ ಆದರೆ, ಇನ್ ಕೇಸ್ ವಾಲ್ಯೂಮ್ ಆಫ್ ಚೇಂಜಸ್ ಇನ್ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಚೇಂಜಸ್, ವಾಲ್ಯೂಮ್ ಎಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೋ, ಎಲ್ಲಿ ಕಡಿಮೆ ಇರುತ್ತೋ, ಕಡಿಮೆ ಇರೋ ಕಡೆ ಎಕ್ಸಸ್ ಆಫ್ ಎಂಪ್ಲಾಯೀಸ್ ಇದ್ದರೆ ಪ್ರೊಡಕ್ಷನ್ ಜಾಸ್ತಿ ಇರೋ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ ಕೇಸ್ ಚೇಂಜಸ್ ಇನ್ ಟೆಕ್ನಾಲಜಿ ಅಥವಾ ಪ್ರೊಡಕ್ಷನ್ ಶೆಡ್ಯೂಲ್ ಚೇಂಜಸ್ ಆದರೆ, ಅಥವಾ ಪ್ರಾಡಕ್ಟ್ ಲೈನ್ ಚೇಂಜಸ್ ಆದರೆ, ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಏನಾದರೂ ಚೇಂಜಸ್ ಆದರೆ, ಅಥವಾ ಜಾಬ್ ಪ್ಯಾಟ್ರನ್ ಚೇಂಜಸ್ ಆದರೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಚೇಂಜಸ್ ಆದರೆ, ಅಥವಾ ಮಾರ್ಕೆಟ್ ಕಂಡೀಷನ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆದರೆ, ಡಿಮ್ಯಾಂಡ್ಸಲ್ಲಿ ಫ್ಲಕ್ಚುಯೇಷನ್ಸ್ ಆದರೆ, ಸೊ ಇನ್ ಕೇಸ್ ಎಕ್ಸಿಸ್ಟಿಂಗ್ ಲೈನ್ಸ್ ಡ್ರಾಪ್ ಔಟ್ ಆದರೆ, ಸೊ ಇದೆಲ್ಲ ಸಿಚುಯೇಷನ್ಸಿಂದನೂ ಕೂಡ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ತಕ್ಕಂತೆ ಟ್ರಾನ್ಸ್ಫರ್ನ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ರೀಸನ್ ಏನಿದೆ, ಪರ್ಪಸ್ ಏನಿದೆ, ಟು ಸ್ಯಾಟಿಸ್ಫೈ ದ ಎಂಪ್ಲಾಯಿ ನೀಡ್ಸ್. ಸೊ ಇಲ್ಲಿ ಪರ್ಸನಲ್ ಇಂಡಿವಿಜುವಲಿನೇ ಎಂಪ್ಲಾಯೀಸೇ ಟ್ರಾನ್ಸ್ಫರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಮ್ಟೈಮ್ಸ್. ಏನಕ್ಕೆ, ಅವರ ನೇಟಿವ್ ಪ್ಲೇಸ್ಗೆ ನಿಯರೆಸ್ಟ್ ಇರೋಂಥ ಪ್ಲೇಸ್ಗೆ ಅವರು ಟ್ರಾನ್ಸ್ಫರ್ನ ಕೇಳ್ಬೋದು. ಅಥವಾ ಇನ್ ಕೇಸ್ ಯಾವುದೋ ಒಂದು ಪ್ಲೇಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅವ್ರ ಫೇವ್ರೇಟ್ ಪ್ಲೇಸ್ ಇರೋ ಅಂಥ ಪ್ಲೇಸ್ಗೂ ಕೂಡ ಅವರು ರಿಕ್ವೆಸ್ಟ್ ಮಾಡ್ಬೋದು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ. ಸೊ ಇಂಥ ರೀಸನ್ಸ್ಗೂ ಕೂಡ ಈ ಒಂದು ಪರ್ಪಸ್ಸು ಕೂಡ ಇರುತ್ತೆ ಟ್ರಾನ್ಸ್ಫರ್ಗೆ ರೀಸನ್. ಅಂದರೆ ದೆನ್ ನೆಕ್ಸ್ಟ್ ಪರ್ಪಸ್ ಏನಿರ್ಬೋದು, ಟು ಯೂಟಿಲೈಸ್ ಎಂಪ್ಲಾಯಿ ಬೆಟರ್. ಸೊ an employee may be transferred because management feels that his skills, experience and job knowledge could be put to better use elsewhere. ಸೊ ಇವ್ರನ್ನ ಒಂದು ಇಂಥ ಕಡೆ ವರ್ಕ್ ಮಾಡಿದ್ರೆ ಇವ್ರ ಸ್ಕಿಲ್ಸ್ ನಾಲೆಡ್ಜು ಇನ್ನೂ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಈ ಒಂದು ಕಾನ್ಸೆಪ್ಟಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡೋಣ ಅಂತ ಚಾನ್ಸಸ್ ಇರುತ್ತೆ. ದೆನ್ ಟು ಮೇಕ್ ದಿ ಎಂಪ್ಲಾಯಿ ಮೋರ್ ವರ್ಸಟೈಲ್. So employees may be rolled over different jobs to expand their capabilities. Job rotation may prepare the employee for more challenging assignments in a ಫ್ಯೂಚರ್. ಸೊ ಒಬ್ಬ ಎಂಪ್ಲಾಯಿನ ಎಕ್ಸ್ಟ್ರಾ ವರ್ಸಟೈಲ್ ಮಾಡಲಿಕ್ಕೂ ಕೂಡ ಸೊ ಈ ಒಂದು ಟ್ರಾನ್ಸ್ಫರ್ನ ಯೂಸ್ ಮಾಡ್ಕೊತಾರೆ. ಸೊ ಆಲ್ ಇನ್ ಒನ್ ಆಗಬೇಕು ಎಲ್ಲ ಎಂಪ್ಲಾಯೀಸ್ ಅಂತ ಹೇಳಿ. ದೆನ್ ನೆಕ್ಸ್ಟ್ ಒಂದು, ಟು ಅಡ್ಜಸ್ಟ್ ದಿ ವರ್ಕ್ ಫೋರ್ಸ್. To adjust the workforce. Workforce may be transferred from plant where there is less work to a plant where there is more work. ಸೊ ಎಲ್ಲಿ ವರ್ಕ್ ಜಾಸ್ತಿ ಇರುತ್ತೋ ಅಲ್ಲಿಂದ ಎಲ್ಲಿ ವರ್ಕ್ ಕಡಿಮೆ ಇರುತ್ತೋ ಅಲ್ಲಿಂದ ಎಂಪ್ಲಾಯೀಸನ್ನು ವರ್ಕ್ ಜಾಸ್ತಿ ಇರೋ ಕಡೆ
ಅಡ್ಜಸ್ಟ್ ಮಾಡಲಿಕ್ಕೆ ಟ್ರಾನ್ಸ್ಫರ್ ಮಾಡೋ ಅಂಥದ್ದು. ದೆನ್ ನೆಕ್ಸ್ಟ್ ಇನ್ನೇನು ರೀಸನ್ ಇರ್ಬೋದು, ಟು ಪ್ರೊವೈಡ್ ರಿಲೀಫ್. ಸೊ ಟ್ರಾನ್ಸ್ಫರ್ ಮೇ ಬಿ ಮೇಡ್ ಟು ಗಿವ್ ರಿಲೀಫ್ ಟು ಎಂಪ್ಲಾಯೀಸ್ ಹೂ ಆರ್ ಓವರ್ ಬರ್ಡನ್ ಆರ್ ಡೂಯಿಂಗ್ ಹಜಾರ್ಡಸ್ ವರ್ಕ್ ಫಾರ್ ಲಾಂಗ್ ಪೀರಿಯಡ್. ಸೊ ಲಾಂಗ್ ಡ್ಯೂರೇಷನ್ಸ್ ವೈಸ್ ಯಾರಾದರೂ ಓವರ್ ಬರ್ಡನ್ಲಿ ಅಥವಾ ಹಜಾರ್ಡಸ್ ವರ್ಕನ್ನು ಮಾಡ್ತಾಯಿದ್ರೆ ಅವ್ರಿಗೆ ರಿಲೀಫ್ ಕೊಡಲಿಕ್ಕೆ ಅಂತ ಹೇಳಿ ಲೆಸ್ ವರ್ಕ್ ಇರೋ ಕಡೆ ಟ್ರಾನ್ಸ್ಫರ್ ಮಾಡೋ ಅಂಥ ಚಾನ್ಸಸ್ಸು ಕೂಡ ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ರೆಡ್ಯೂಸ್ ಕಾನ್ಫ್ಲಿಕ್ಟ್ಸ್. ಸೊ ಇನ್ ಕೇಸ್ ಯಾವುದೋ ಒಂದು ಸಿಚುವೇಶನ್ಸಲ್ಲಿ ಒಂದು ನಂಬರ್ ಆಫ್ ಎಂಪ್ಲಾಯೀಸ್ಗೆ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಯಿತು ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ಅದೇ ಉಳ್ಕೊಂಡಿದೆ ಅಂದರೆ ಏನೇ ರೀಸನ್ ಸಿಕ್ಕಿದ್ರೂ ಜಗಳಾಡ್ತಿರ್ತಾರೆ. ಸೊ ಅವರು ಏನೇ ಕಾನ್ಸೆಪ್ಟ್ ಇದ್ದರೂ ಕೂಡ ಅಥವಾ ಅವ್ರ ಮಧ್ಯೆ ಕಾಂಪ್ರಮೈಸ್ ಆಗೋ ಚಾನ್ಸಸ್ ಇದ್ರೂ ಅವರು ಜಗಳ ಮಾಡಲೇಬೇಕು ಅಂತ ಜಗಳ ಆಡೋಂಥ ಸಿಚುವೇಶನ್ಸ್ ಇದ್ದಾಗಲೂ ಕೂಡ ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಕಾನ್ಫ್ಲಿಕ್ಟ್ಸನ್ನು ಅವಾಯ್ಡ್ ಮಾಡಲಿಕ್ಕೂ ಕೂಡ ಟ್ರಾನ್ಸ್ಫರ್ ಪ್ರೋಸೆಸನ್ನು ಅಥವಾ ಈ ಆ್ಯಕ್ಷನ್ಸನ್ನು ತಗೊಳ್ಳೋವಂಥ ಚಾನ್ಸಸ್ ಇರುತ್ತೆ. ದೆನ್ ನೆಕ್ಸ್ಟ್ ಒಂದು ಟು ಪನಿಷ್ ಎಂಪ್ಲಾಯೀಸ್. ಸೊ ಟ್ರಾನ್ಸ್ಫರ್ ಮೇ ಬಿ ಎಫೆಕ್ಟೆಡ್ ಆಸ್ ಡಿಸಿಪ್ಲಿನರಿ ಮೆಷರ್ಸ್ ಟು ಶಿಫ್ಟ್ಸ್ ಎಂಪ್ಲಾಯೀಸ್ indulging in undesirable activities to ರಿಮೋಟ್ ಏರಿಯಾಸ್. ಸೊ ಇಲ್ಲೇನು ಹೇಳ್ತಿದ್ದಾರೆ, ಇನ್ ಕೇಸ್ ಅನ್ಡಿಸೈರಬಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಎಂಪ್ಲಾಯೀಸು, ಸೊ ಇದನ್ನು ಡಿಸಿಪ್ಲಿನರಿ ಮೆಷರ್ಸ್ ಆಗಿ ತೊಗೊಂಡು ಅವರನ್ನು ರಿಮೋಟ್ ಏರಿಯಾಸ್ಗೆ ಅಥವಾ ಎನಿ ಅದರ್ ಏರಿಯಾಸ್ ಎಲ್ಲಿ ಬೇಸಿಕ್ ಫೆಸಿಲಿಟೀಸ್ ಅಷ್ಟು ಇರೋಲ್ವೋ ಅಂಥ ಏರಿಯಾಸ್ಗೆ ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಪನಿಷ್ಮೆಂಟ್ ರೀತಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಸೊ ಇದು ಒಂದು ಪರ್ಪಸ್ ಆಗಿರುತ್ತೆ. ಸೊ ಹಾಗಾದರೆ ಟೈಪ್ಸ್ ಆಫ್ ಪ್ರಮೋಷನ್ಸ್ ಏನೇನು ಟೈಪ್ಸ್ ಆಫ್ ಟ್ರಾನ್ಸ್ಫರ್ಸ್ ಏನಿದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫಸ್ಟ್ ಒನ್ ಬಂದು ಪ್ರೊಡಕ್ಷನ್ ಟ್ರಾನ್ಸ್ಫರ್ಸ್ ಕಾಸ್ಡ್ ಡ್ಯೂ ಟು ಚೇಂಜಸ್ ಇನ್ ಪ್ರೊಡಕ್ಷನಲ್ಲಿ ಏನು ಚೇಂಜಸ್ ಆಗುತ್ತೋ ಸೊ ಆ ರೀಸನಿಂದ ಪ್ರೊಡಕ್ಷನ್ ಟ್ರಾನ್ಸ್ಫರ್ ಅಂತ ಹೇಳಿದರೆ ಎಕ್ಸೆಸ್ ಆಫ್ ಪ್ರೊಡಕ್ಷನ್ ಎಲ್ಲಿರುತ್ತೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ಅಂಥದ್ದು. ದೆನ್ ರೀಪ್ಲೇಸ್ಮೆಂಟ್ ಟ್ರಾನ್ಸ್ಫರ್ ಕಾಸ್ಡ್ ಡ್ಯೂ ಟು ರೀಪ್ಲೇಸ್ಮೆಂಟ್ ಆಫ್ ಆನ್ ಎಂಪ್ಲಾಯಿ ವರ್ಕಿಂಗ್ ಆನ್ ದಿ ಸೇಮ್ ಜಾಬ್ ಫಾರ್ ಎ ಲಾಂಗ್ ಟೈಮ್. ಸೊ ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ದರೆ ನಂಬರ್ ಆಫ್ ಇಯರ್ಸ್ 30 years 25 years ಒಂದೇ ಕಡೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ರೀಪ್ಲೇಸ್ಮೆಂಟ್ ಮಾಡಲಿಕ್ಕೋಸ್ಕರ ಜಾಬನ್ನು ರೀಪ್ಲೇಸ್ಮೆಂಟ್ ಮಾಡಲಿಕ್ಕೋಸ್ಕರನೂ ಕೂಡ ಟ್ರಾನ್ಸ್ಫರ್ ಮಾಡೋ ಅಂಥ ಚಾನ್ಸಸ್ಸು ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ರೊಟೇಷನ್ ಟ್ರಾನ್ಸ್ಫರ್. ಸೊ ಟ್ರಾನ್ಸ್ಫರ್ ಇನಿಷಿಯೇಟೆಡ್ ಟು ಇನ್ಕ್ರೀಸ್ ದ ವರ್ಸಟೈಲಿಟಿ ಆಫ್ ಎಂಪ್ಲಾಯೀಸ್. ಸೊ ಆವಾಗಲೇ ನಾನು ಹೇಳ್ದಂಗೆ ಎಂಪ್ಲಾಯಿ ಎಲ್ಲದರಲ್ಲೂ ಆಲ್ ಇನ್ ಒನ್ ಪರ್ಫಾರ್ಮೆನ್ಸ್ ಕೊಡಬೇಕು, ಎಲ್ಲದರಲ್ಲೂ ಎಕ್ಸ್ಪರ್ಟೈಸ್ ಆಗಲಿ ಅನ್ನೋ ರೀಸನ್ಗೂ ಕೂಡ ಈ ರೊಟೇಷನ್ ಟ್ರಾನ್ಸ್ಫರನ್ನು ಮಾಡ್ತಾರೆ. ದೆನ್ ಶಿಫ್ಟ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಎನ್ ಎಂಪ್ಲಾಯಿ ಫ್ರಮ್ ಒನ್ ಶಿಫ್ಟ್ ಟು ಅನದರ್. ಸೊ ಒನ್ ಶಿಫ್ಟ್ ಟು ಅನದರ್ ಶಿಫ್ಟ್ಗೆ ಟ್ರಾನ್ಸ್ಫರ್ ಮಾಡೋವಂಥದ್ದನ್ನು ನಾವು ಶಿಫ್ಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಅಂದರೆ ನೈಟ್ ಶಿಫ್ಟ್ ಆ್ಯಂಡ್ ಡೇ ಶಿಫ್ಟ್ಸ್ ಈ ರೀತಿ ಟ್ರಾನ್ಸ್ಫರ್ ಆಗೋವಂಥ ಚಾನ್ಸಸ್. ದ ನೆಕ್ಸ್ಟ್ ಒನ್ ಮತ್ತು ರೆಮಿಡಿಯಲ್ ಟ್ರಾನ್ಸ್ಫರ್ ಇನಿಷಿಯೇಟೆಡ್ ಟು ಕರೆಕ್ಟ್ ದಿ ರಾಂಗ್ ಪ್ಲೇಸ್ಮೆಂಟ್ಸ್. ರೆಮಿಡಿಯಲ್ ಟ್ರಾನ್ಸ್ಫರ್ಸ್ ಅಂದರೆ ರಾಂಗ್ ಪ್ಲೇಸ್ಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಟ್ರಾನ್ಸ್ಫರ್ ಮಾಡೋ ಅಂಥದ್ದನ್ನು ನಾವು ರೆಮಿಡಿಯಲ್ ಟ್ರಾನ್ಸ್ಫರ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಅಂದರೆ ಆ ವರ್ಕ್ಗೆ ಯಾರು ಸೂಟಬಲ್ ಆಗೋದಿಲ್ಲ, ಇನ್ ಕೇಸ್ ಅಲ್ಲಿಗೆ ನಾವು ಪ್ಲೇಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದಾಗ ಆ ಪ್ಲೇಸ್ಗೆ ಅನದರ್ ಪರ್ಸನನ್ನು ರೀಪ್ಲೇಸ್ ಮಾಡಲಿಕ್ಕೆ ರಾಂಗ್ ಪ್ಲೇಸ್ಮೆಂಟನ್ನು ರೀಪ್ಲೇಸ್ ಮಾಡಲಿಕ್ಕೂ ಕೂಡ ಟ್ರಾನ್ಸ್ಫರನ್ನು ಮಾಡ್ತೀವಿ. ಇದನ್ನು ರೆಮಿಡಿಯಲ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಬಂದು ಪೆನಲ್ ಟ್ರಾನ್ಸ್ಫರ್ಸ್. ಸೊ ಟ್ರಾನ್ಸ್ಫರ್ಸ್ ಇನಿಷಿಯೇಟೆಡ್ ಆ್ಯಸ್ ಎ ಪನಿಷ್ಮೆಂಟ್ ಫಾರ್ ಇಂಡಿಸಿಪ್ಲಿನರಿ ಆ್ಯಕ್ಷನ್ ಆಫ್ ಎಂಪ್ಲಾಯೀಸ್. ಇನ್ ಕೇಸ್ ಎಂಪ್ಲಾಯೀಸಿಂದ ಇಂಡಿಸಿಪ್ಲಿನರಿ ಆ್ಯಕ್ಷನ್ಸ್ ಏನಾದರೂ ಕಂಡು ಬಂದರೆ ಪನಿಷ್ಮೆಂಟ್ಸ್ ಕೊಡ್ಲಿಕ್ಕೂ ಕೂಡ ಈ ಪೆನಲ್ ಟ್ರಾನ್ಸ್ಫರ್ಸ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ಲಾಸ್ಟ್ ನಾನು ನಿಮ್ಗೆ ಏನು ಹೇಳಿದೆ ಪನಿಷ್ ಎಂಪ್ಲಾಯೀಸ್ ರೀಸನಲ್ಲಿ, ಸೊ ಅದೇ ಟೈಪ್ಸ್ ಸೊ ಈ ಪೆನಲ್ ಟ್ರಾನ್ಸ್ಫರ್ಸ್ ಹೇಳ್ತಾ ಇರೋ ಅಂಥದ್ದು. ಸೊ ನೆಕ್ಸ್ಟ್ ಒನ್ ಬಂದು ಟ್ರಾನ್ಸ್ಫರ್ ಪಾಲಿಸಿ. ಸೊ ಇವಾಗ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಇಲ್ಲಿ ನಂಬರ್ ಆಫ್ ಅಸಂಪ್ಷನ್ಸ್ ಇರುತ್ತೆ. ಸೊ ಅವರು ಫೇವರ್ ಆಗಿದ್ದಾರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ರಿಸ್ಕ್ಲೆಸ್ ಇರೋ ಕಡೆ ಈಸಿ ಜಾಬ್ಸ್ ಇರೋ ಕಡೆ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇಲ್ಲಿ ಮೋಸ ಆಗ್ತಾಯಿದೆ, ಫೇವರಿಸಮ್ ನಡೀತಿದೆ, ಈ ಥರ ಎಲ್ಲ ರೀಸನ್ಸ್ ಬರ್ಬೋದು ಅವ್ರಿಗೆ ಇಷ್ಟ ಬಂದಂಗೆ ಟ್ರಾನ್ಸ್ಫರ್ ಮಾಡ್ತಾ ಹೋದರೆ. ಬಟ್ ಇಲ್ಲಿ ಯಾವುದೇ ರೀತಿ ಎಲ್ಲರಿಗೂ ಆಲ್ ಇನ್ ಒನ್ ಅಂತ ಟ್ರೀಟ್ ಮಾಡಿ, ಎಲ್ಲರೂ ಒಂದೇ ಅಂತ ಟ್ರೀಟ್ ಮಾಡಿ ಎಲ್ಲರಿಗೂ ಹಂಗೆ ಅನಿಸ್ಬೇಕು ಅಂತ ಹೇಳಿದರೆ ಎಲ್ಲ ಆರ್ಗನೈಸೇಷನ್ಸು ಕೂಡ ಟ್ರಾನ್ಸ್ಫರ್ ಪಾಲಿಸಿನ ಫಾಲೋ ಮಾಡಬೇಕಾಗುತ್ತೆ. ಸೊ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಲಿಕ್ಕೆ. ಸೊ ಹಾಗಾದರೆ ಟ್ರಾನ್ಸ್ಫರ್ ಪಾಲಿಸಿ ಏನೇನು ಹೇಳುತ್ತೆ, ಏನೇನಿದೆ ಟ್ರಾನ್ಸ್ಫರ್ ಪಾಲಿಸಿಲಿ ನೋಡ್ತಾ ಹೋಗೋಣ. ಸೊ
ಸೊ ಫಸ್ಟ್ ಒನ್ ಬಂದು ಸ್ಪೆಸಿಫಿಕೇಷನ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಅನ್ ಎಂಪ್ಲಾಯಿ ವಿಲ್ ಬಿ ಟ್ರಾನ್ಸ್ಫರ್ಡ್ ಇನ್ ದ ಕೇಸ್ ಆಫ್ ಎನಿ ಕಂಪನಿ ಇನಿಷಿಯೇಟೆಡ್ ಟ್ರಾನ್ಸ್ಫರ್. ಸೊ ಇಲ್ಲೇನು ಹೇಳ್ತಿದ್ದಾರೆ, ಕಂಪನಿನೇ ವಾಲಂಟ್ರಿಲಿ ಟ್ರಾನ್ಸ್ಫರ್ ಮಾಡ್ತಿದ್ರೆ ಎಂಪ್ಲಾಯೀಸನ್ನು, ಸೊ ಅವರು ಏನು ರೀಸನ್ಗೆ ಯಾವ ಸರ್ಕಮ್ಸ್ಟೆನ್ಸಸ್ಗೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅನ್ನೋದನ್ನು ಸ್ಪೆಸಿಫೈ ಮಾಡಿ ಹೇಳಬೇಕು. ದೆನ್ ನೆಕ್ಸ್ಟ್ ಬಂದು ನೇಮ್ ಆಫ್ ದಿ ಸೂಪರ್ವೈಸರ್ ಹೂ ಈಸ್ ಆಥರೈಸ್ಡ್ ಆ್ಯಂಡ್ ರೆಸ್ಪಾನ್ಸಿಬಲ್ ಟು ಇನಿಷಿಯೇಟೆಡ್ ಟ್ರಾನ್ಸ್ಫರ್. ಸೊ ಆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆ ಒಂದು ಅಥಾರಿಟಿ ಯಾರಿರ್ತಾರೋ, ಸುಪೀರಿಯರ್ ಯಾರಿರ್ತಾರೋ, ಅದು ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರೋ ಅವ್ರ ನೇಮನ್ನು ಮೆನ್ಷನ್ ಮಾಡಬೇಕು. ದೆನ್ ಜಾಬ್ ಫ್ರಮ್ ಆ್ಯಂಡ್ ಟು ವಿಚ್ ಟ್ರಾನ್ಸ್ಫರ್ ವಿಲ್ ಬಿ ಮೇಡ್ ಬೇಸ್ಡ್ ಆನ್ ದ ಜಾಬ್ ಸ್ಪೆಸಿಫಿಕೇಷನ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ಸ್. ಸೊ ಟ್ರಾನ್ಸ್ಫರ್ ಹೇಗಿರಬೇಕು, ಯಾವ ಜಾಬಿಂದ ಯಾವ ಜಾಬ್ಗೆ ಚೇಂಜ್ ಮಾಡ್ತಿದ್ದಾರೆ, ಸೊ ಅದ್ರ ಜಾಬ್ ಸ್ಪೆಸಿಫಿಕೇಷನ್ ಆಗಲಿ, ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಕ್ಲಾಸಿಫಿಕೇಷನ್ ಏನಿರುತ್ತೋ ಈ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್ ಬಂದು ದಿ ರೀಜನ್ ಆರ್ ಯೂನಿಟ್ ಆಫ್ ಆರ್ಗನೈಸೇಷನ್ ವಿತಿನ್ ವಿಚ್ ಟ್ರಾನ್ಸ್ಫರ್ಸ್ ವಿಲ್ ಬಿ ಅಡ್ಮಿನಿಸ್ಟರ್ಡ್. ಸೊ ಯಾವ ಏರಿಯಾದೊಳಗೆ, ಯಾವ ಏರಿಯಾದಿಂದ ಯಾವ ಏರಿಯಾಗೆ ಅವ್ರು ಟ್ರಾನ್ಸ್ಫರ್ ಆಗ್ತಿದ್ದಾರೆ, ಅಡ್ಮಿನಿಸ್ಟರ್ಡ್ ಎಲ್ಲಿರುತ್ತೆ, ಸೊ ಇದನ್ನೆಲ್ಲನೂ ಕೂಡ ಅವರು ಸ್ಪೆಸಿಫೈ ಮಾಡಿರಬೇಕು. ದೆನ್ ರೀಸನ್ಸ್ ವಿಚ್ ವಿಲ್ ಬಿ ಕನ್ಸಿಡರ್ ಫಾರ್ ಪರ್ಸನಲ್ ಟ್ರಾನ್ಸ್ಫರ್ಸ್, ದೇರ್ ಆರ್ಡರ್ ಆಫ್ ಪ್ರಿಯಾರಿಟಿ. ಸೊ ಇಲ್ಲಿ ಇನ್ ಕೇಸ್ ಎಂಪ್ಲಾಯೀಸಿನ ವಾಲಂಟರಿ ಟ್ರಾನ್ಸ್ಫರ್ಸ್ ತೊಗೊತಾ ಇದ್ದರೆ ಏನಕ್ಕೆ, ರೀಸನ್ ಏನು ರೀಸನ್ನ ನೀವು ಕನ್ಸಿಡರ್ ಮಾಡ್ತಿದ್ದೀರಿ ಪರ್ಸ್ನಲ್ ಟ್ರಾನ್ಸ್ಫರ್ಗೆ, ಸೊ ಏನು ಪ್ರಿಯಾರಿಟಿ ಮೇಲೆ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀರಿ ಅನ್ನೋದನ್ನು ಇಲ್ಲಿ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ ಪಾಲಿಸಿಯಲ್ಲಿ ಅಂತ ರೂಲ್ಸ್ ಹೇಳ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಒನ್ ಬಂದು ರೀಸನ್ಸ್ ಫಾರ್ ಮ್ಯೂಚುವಲ್ ಟ್ರಾನ್ಸ್ಫರ್ ಆಫ್ ಎಂಪ್ಲಾಯೀಸ್. ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಇನ್ ಕೇಸ್ ಇವಾಗ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ನೇಟಿವ್ ಇರೋರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದು, ಬ್ಯಾಂಗ್ಳೂರ್ ನೇಟಿವ್ ಇರೋರು ಮೈಸೂರು ಟ್ರಾನ್ಸ್ಫರ್ ಆದರೆ, ಸೊ ಮೈಸೂರಲ್ಲಿ ವರ್ಕ್ ಮಾಡಿರೋರಾದರೆ ಮ್ಯೂಚುವಲ್ ಕನ್ಸೆಂಟ್ ಇದ್ದರೆ, ಸೇಮ್ ವರ್ಕು ಸೇಮ್ ಜಾಬ್ ಇರೋ ಅಂಥವ್ರು ಮ್ಯೂಚುವಲ್ ಟ್ರಾನ್ಸ್ಫರ್ನ ತೊಗೋಬೋದು. ಸೊ ಇಂಥ ಟ್ರಾನ್ಸ್ಫರ್ಸ್ ನಮಗೆ ಬೇಕು ಅಂದ್ರೂ ಏನಕ್ಕೆ ತೊಗೊತಿದ್ದಾರೆ, ರೀಸನ್ ಈಗ ನೇಟಿವ್ ಪ್ಲೇಸ್ ಅಂತ ಹೇಳಿದೆ. ಇನ್ನು ಕೆಲವರು ಅನದರ್ ರೀಸನ್ಸ್ಗೂ ಕೂಡ ಮ್ಯೂಚುವಲ್ ಟ್ರಾನ್ಸ್ಫರ್ನ ಮಾಡ್ಕೋಬೋದು. ಇದಕ್ಕೆ ರೀಸನ್ ಏನು ಅನ್ನೋದನ್ನು ಅವರು ಸ್ಪೆಸಿಫೈ ಮಾಡಲಿ, ರೀಸನ್ನ ತಿಳ್ಕೊಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಒಂದು ನಾರ್ಮ್ಸ್ ಟು ಡಿಸೈಡ್ ಪ್ರಿಯಾರಿಟಿ ವೆನ್ 2 or more ಎಂಪ್ಲಾಯೀಸ್ ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಲೈಕ್ ಪ್ರಿಯಾರಿಟಿ ಆಫ್ ರೀಸನ್ಸ್ ಆ್ಯಂಡ್ ಸೀನಿಯಾರಿಟಿ. ಸೊ ಈಗ ನಂಬರ್ ಆಫ್ ಎಂಪ್ಲಾಯೀಸ್ ಮೋರ್ ದ್ಯಾನ್ 2 to 3 ಮೆಂಬರ್ಸ್ ರಿಕ್ವೆಸ್ಟ್ ಮಾಡಿದರೆ ಟ್ರಾನ್ಸ್ಫರ್ಗೆ, ಸೊ ನಾವು ಹೇಗೆ ಟ್ರಾನ್ಸ್ಫರ್ ಅವ್ರಿಗೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಯಾವ ರೀತಿ ಆ ರೀಸನ್ ಏನಿದೆಯೋ ಜೊತೆಗೆ ಸೀನಿಯಾರಿಟಿ ಏನಿದೆಯೋ ಆ ಬೇಸಿಸ್ ಮೇಲೆ ಅವ್ರಿಗೆ ಟ್ರಾನ್ಸ್ಫರ್ನ ನಾವಿಲ್ಲಿ ಕೊಡಬೇಕಾಗತ್ತೆ, ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಅಂಥೇಳಿ. ದೆನ್ ನೆಕ್ಸ್ಟ್ ಒನ್ ಬಂದು ಸ್ಪೆಸಿಫಿಕೇಷನ್ ಆಫ್ ಬೇಸಿಸ್ ಫಾರ್ ಟ್ರಾನ್ಸ್ಫರ್ ಲೈಕ್ ಜಾಬ್ ಅನಾಲಿಸಿಸ್, ಮೆರಿಟ್, ಲೆಂತ್ ಆಫ್ ಸರ್ವಿಸ್. ಸೊ ಇಲ್ಲಿ ನಾವು ಬೇಸಾಗಿ ಏನನ್ನು ತೊಗೋಬೇಕಾಗತ್ತೆ ಅಂದರೆ ಜಾಬ್ ಅನಾಲಿಸಿಸ್ ಏನು, ದೆನ್ ಅವ್ರು ಏನು ಮೆರಿಟ್ಸ್ ಏನಿದೆ, ಎಂಪ್ಲಾಯೀಸ್ ಮೆರಿಟ್ಸ್, ಜೊತೆಗೆ ಅವ್ರು ಏನು ಲೆಂತ್ ಆಫ್ ಸರ್ವಿಸ್ ಏನಿದೆ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ ಟ್ರಾನ್ಸ್ಫರ್ ಮಾಡುವಾಗ. ದೆನ್ ಸ್ಪೆಸಿಫಿಕೇಷನ್ ಆಫ್ ಪೇ, ಅಲೋಯನ್ಸಸ್, ಬೆನಿಫಿಟ್ಸ್ ದಟ್ ಆರ್ ಟು ಬಿ ಅಲೋಡ್ ಟು ಎಂಪ್ಲಾಯಿ ಇನ್ ಅ ನ್ಯೂ ಜಾಬ್. ಸೊ ನ್ಯೂ ಜಾಬ್ ಟ್ರಾನ್ಸ್ಫರ್ ಆಗಿ ಹೋದಾಗ ಸೊ ಅವ್ರಿಗೇನು ಪೇ ಕೊಡ್ತಾರೆ, ಅಲೋಯನ್ಸಸ್ ಏನಿದೆ, ಬೆನಿಫಿಟ್ಸ್ ಏನಿದೆ ಅದೆಲ್ಲನೂ ಕೂಡ ಇಲ್ಲಿ ಸ್ಪೆಸಿಫೈ ಮೆನ್ಷನ್ ಮಾಡಿರಬೇಕು ಟ್ರಾನ್ಸ್ಫರ್ ಮಾಡುವಾಗ. ದೆನ್ ನೆಕ್ಸ್ಟ್ ಒನ್ ಬಂದು ಅದರ್ ಫೆಸಿಲಿಟೀಸ್ ಟು ಬಿ ಎಕ್ಸ್ಟೆಂಡೆಡ್ ಟು ದಿ ಟ್ರಾನ್ಸ್ಫರಿ ಲೈಕ್ ಸ್ಪೆಷಲ್ ಲೆವೆಲ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಟ್ರಾನ್ಸ್ಫರ್, ಸ್ಪೆಷಲ್ ಅಲೋಯನ್ಸಸ್ ಫಾರ್ ಪ್ಯಾಕೇಜಿಂಗ್, ಲಗೇಜ್, ಟ್ರಾನ್ಸ್ಪೋರ್ಟೇಷನ್ ಎಕ್ಸೆಟ್ರಾ. ಇನ್ ದಿ ಸೆನ್ಸ್ ಇಲ್ಲಿ ನಾವು ಇನ್ ಕೇಸ್ ಟ್ರಾನ್ಸ್ಫರ್ ಎಂಪ್ಲಾಯೀಸ್ ಯಾರು ಇರ್ತಾರೋ ಲಾಂಗ್ ಡ್ಯೂರೇಷನ್ ಅಥವಾ ಲಾಂಗರ್ ಪೀರಿಯಡ್ ಆಫ್ ಟ್ರಾನ್ಸ್ಫರ್ ಇದ್ದರೆ, ಅಥವಾ ಡಿಸ್ಟೆನ್ಸು ಕೂಡ ಜಾಸ್ತಿ ಇದೆ ಅಂತ ಹೇಳಿದಾಗಲೂ ಕೂಡ ಅವ್ರಿಗೆ ಏನು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರ ಹೋಮ್ ಶಿಫ್ಟ್ ಆಗಬೇಕು, ಮನೆ ಇಲ್ಲಿಂದ ಅವ್ರು ಇರೋ ಏರಿಯಾದಿಂದ ನೇಟಿವ್ ಪ್ಲೇಸಿಂದ ಅಥವಾ ಅವ್ರು ಇರೋ ಏರಿಯಾದಿಂದ ಅನದರ್ ಏರಿಯಾಗೆ ಶಿಫ್ಟ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಪ್ಯಾಕೇಜಿಂಗ್, ಲಗೇಜ್ ಏನಿದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಾಗುತ್ತೋ ಇದೆಲ್ಲದಕ್ಕೂ ಕೂಡ ಅಲೋಯನ್ಸ್ ಕೊಡಬೇಕಾಗುತ್ತೆ. ಇವೆಲ್ಲ ಫೆಸಿಲಿಟೀಸನ್ನು ಕೂಡ ಕಂಪನಿ ಕಡೆಯಿಂದ ಅಥವಾ ಆರ್ಗನೈಸೇಷನ್ ಕಡೆಯಿಂದ ಈ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಇದೆಲ್ಲವೂ ಕೂಡ ಟ್ರಾನ್ಸ್ಫರ್ ಪಾಲಿಸೀಸ್. Thank you all.